ಶಿವಪುರಾಣದ ಕತೆ. ಗಣೇಶ ಮತ್ತು ಕಾರ್ತಿಕೇಯರ ಜ್ಞಾನ ಪರೀಕ್ಷೆ. ಜಗತ್ತನ್ನೇ ಸುತ್ತಿದ ಅದ್ಭುತ ಸ್ಪರ್ಧೆ. ಲೋಕವನ್ನು ಯಾರು ಮೊದಲು ಸುತ್ತಿದರು? ಗಣೇಶನ ಬುದ್ಧಿವಂತಿಕೆ ನೋಡಿ. ತಾರಕಾಸುರನ ಸಂಹಾರದ ನಂತರ ಕೈಲಾಸದಲ್ಲಿ ಸಂತೋಷದ ವಾತಾವರಣವಿತ್ತು. ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯ ಪುತ್ರರಾದ ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರು ತಮ್ಮದೇ ಆದ ವಿಶೇಷ ಗುಣಗಳನ್ನು ಹೊಂದಿದ್ದರು. ಕಾರ್ತಿಕೇಯನು ವೇಗ, ಶೌರ್ಯ ಮತ್ತು ಸಾಹಸದಲ್ಲಿ ಅಪ್ರತಿಮ. ಗಣೇಶನು ಜ್ಞಾನ, ಬುದ್ಧಿವಂತಿಕೆ ಮತ್ತು ವಿವೇಕದಲ್ಲಿ ಶ್ರೇಷ್ಠ. ಒಂದು ದಿನ ದೇವರ್ಷಿ ನಾರದರು ಕೈಲಾಸಕ್ಕೆ ಬಂದರು. ಅವರ ಕೈಯಲ್ಲಿ ಒಂದು ಅದ್ಭುತವಾದ ಫಲವಿತ್ತು. ಅದು ಸಾಮಾನ್ಯ ಫಲವಾಗಿರಲಿಲ್ಲ. ಅದನ್ನು ಕಂಡ ಗಣೇಶ ಮತ್ತು ಕಾರ್ತಿಕೇಯ ಇಬ್ಬರಿಗೂ ಕುತೂಹಲವಾಯಿತು. ನಾರದರು ಶಿವಪಾರ್ವತಿಯ ಮುಂದೆ ನಿಂತು ಹೇಳಿದರು, ಮಹಾದೇವ, ಈ ದಿವ್ಯ ಫಲವನ್ನು ಒಬ್ಬರಿಗೆ ಮಾತ್ರ ನೀಡಬೇಕು. ಆದರೆ ಅದಕ್ಕೆ ಯಾರು ಅರ್ಹರು ಎಂಬುದನ್ನು ನೀವೇ ನಿರ್ಧರಿಸಬೇಕು. ಶಿವನು ಇಬ್ಬರು ಪುತ್ರರನ್ನು ನೋಡಿ ಮುಗುಳ್ನಕ್ಕನು. ಅವರು ಹೇಳಿದರು, ನಿಮ್ಮಿಬ್ಬರಲ್ಲಿ ಯಾರು ಮೊದಲು ಲೋಕವನ್ನು ಸುತ್ತಿ ಬಂದು ನನ್ನ ಮುಂದೆ ನಿಲ್ಲುತ್ತಾರೋ ಅವರಿಗೆ ಈ ಫಲ ಸಿಗುತ್ತದೆ. ಇದನ್ನು ಕೇಳಿದ ತಕ್ಷಣ ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಕುಳಿತುಕೊಂಡನು. ಅವನಿಗೆ ತನ್ನ ವೇಗದ ಮೇಲೆ ಸಂಪೂರ್ಣ ವಿಶ್ವಾಸವಿತ್ತು. ನಾನು ಕ್ಷಣ ಮಾತ್ರದಲ್ಲಿ ಲೋಕವನ್ನು ಸುತ್ತಿ ಬರುತ್ತೇನೆ ಎಂದು ಹೇಳಿ ಹೊರಟನು. ಅವನು ಪರ್ವತಗಳು, ನದಿಗಳು, ಕಾಡುಗಳು, ಸಮುದ್ರಗಳು ಮತ್ತು ಅನೇಕ ಪವಿತ್ರ ಕ್ಷೇತ್ರಗಳನ್ನು ದಾಟುತ್ತಾ ವೇಗವಾಗಿ ಸಾಗಿದನು. ಅತ್ತ ಗಣೇಶನು ತನ್ನ ವಾಹನವಾದ ಮೂಷಕನನ್ನು ನೋಡಿದನು. ಅವನಿಗೆ ಒಂದು ಕ್ಷಣ ಯೋಚನೆ ಬಂತು, ನನ್ನ ವಾಹನ ಚಿಕ್ಕದು, ಕಾರ್ತಿಕೇಯನ ನವಿಲಿನಂತೆ ವೇಗವಾಗಿ ಓಡಲು ಸಾಧ್ಯವಿಲ್ಲ. ಹಾಗಾದರೆ ನಾನು ಹೇಗೆ ಗೆಲ್ಲಲಿ? ಗಣೇಶನು ತನ್ನ ತಂದೆ ಶಿವ ಮತ್ತು ಪಾರ್ವತಿಯ ಮುಖವನ್ನು ನೋಡಿದನು. ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ಅವನು ನಿಧಾನವಾಗಿ ಅವರ ಸುತ್ತಲೂ ಪ್ರದಕ್ಷಿಣೆ ಹಾಕಲು ನಿರ್ಧರಿಸಿದನು. ಒಮ್ಮೆ, ಎರಡನೇ ಬಾರಿ, ಮೂರನೇ ಬಾರಿ, ಹೀಗೆ 7 ಬಾರಿ ಪ್ರದಕ್ಷಿಣೆ ಹಾಕಿ ಅವರ ಮುಂದೆ ಕೈಮುಗಿದು ನಿಂತನು. ಶಿವನು ಆಶ್ಚರ್ಯದಿಂದ ಕೇಳಿದರು, ಗಣೇಶ, ನೀನು ಲೋಕವನ್ನು ಸುತ್ತಿ ಬಂದೆಯಾ? ಗಣೇಶನು ವಿನಯದಿಂದ ಉತ್ತರಿಸಿದನು, ತಂದೆಯೇ, ನನಗೆ ನನ್ನ ತಂದೆ ತಾಯಿಯೇ ಇಡೀ ಜಗತ್ತು. ಆದ್ದರಿಂದ ನಿಮ್ಮಿಬ್ಬರ ಸುತ್ತಲೂ ಪ್ರದಕ್ಷಿಣೆ ಹಾಕುವುದೇ ಇಡೀ ಲೋಕವನ್ನು ಸುತ್ತಿದಂತಾಗಿದೆ. ಗಣೇಶನ ಈ ಮಾತು ಕೇಳಿ ಪಾರ್ವತಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಶಿವನು ಮಗನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಆಶೀರ್ವದಿಸಿದರು. ಅಷ್ಟರಲ್ಲಿ ಕಾರ್ತಿಕೇಯನು ತನ್ನ ನವಿಲಿನ ಮೇಲೆ ಕುಳಿತು ಮರಳಿ ಬಂದನು. ತಾನು ಇಡೀ ಲೋಕವನ್ನು ಸುತ್ತಿ ಬಂದಿದ್ದೇನೆ ಎಂಬ ಹೆಮ್ಮೆಯಿಂದ ಅವನು ಶಿವನ ಮುಂದೆ ನಿಂತನು. ಆದರೆ ಅಲ್ಲಿ ಗಣೇಶನು ಈಗಾಗಲೇ ಫಲವನ್ನು ಪಡೆದಿರುವುದನ್ನು ಕಂಡು ಆಶ್ಚರ್ಯಪಟ್ಟನು. ಇದು ಹೇಗೆ ಸಾಧ್ಯ ಎಂದು ಕೇಳಿದನು. ಶಿವನು ನಡೆದ ಸಂಗತಿಯನ್ನು ವಿವರಿಸಿದರು. ಕಾರ್ತಿಕೇಯನಿಗೆ ಮೊದಲಿಗೆ ಬೇಸರವಾಯಿತು. ಆದರೆ ನಂತರ ತನ್ನ ಸಹೋದರನ ಬುದ್ಧಿವಂತಿಕೆಯನ್ನು ಅರಿತುಕೊಂಡನು. ಅವನು ಗಣೇಶನನ್ನು ಅಪ್ಪಿಕೊಂಡು ಹೇಳಿದನು, ಅಣ್ಣ, ನಿನ್ನ ಬುದ್ಧಿಗೆ ನಾನು ಸೋತೆ. ವೇಗಕ್ಕಿಂತ ವಿವೇಕವೇ ದೊಡ್ಡದು ಎಂಬುದನ್ನು ಇಂದು ಕಲಿತೆ. ಶಿವನು ಇಬ್ಬರು ಪುತ್ರರನ್ನು ಆಶೀರ್ವದಿಸಿ ಹೇಳಿದರು, ನೀವು ಇಬ್ಬರೂ ನನಗೆ ಸಮಾನರು. ಒಬ್ಬನಿಗೆ ಶೌರ್ಯವಿದ್ದರೆ ಮತ್ತೊಬ್ಬನಿಗೆ ಜ್ಞಾನವಿದೆ. ಲೋಕಕ್ಕೆ ಈ ಎರಡೂ ಅಗತ್ಯ. ಹೀಗೆ ಗಣೇಶನು ತನ್ನ ವಿವೇಕ ಮತ್ತು ಜ್ಞಾನದಿಂದ ಗೆಲುವು ಸಾಧಿಸಿದನು. ಈ ಕತೆ ನಮಗೆ ಒಂದು ಮಹತ್ವದ ಸತ್ಯವನ್ನು ಕಲಿಸುತ್ತದೆ. ಎಲ್ಲ ಸಮಸ್ಯೆಗಳಿಗೂ ಬಲ ಮತ್ತು ವೇಗದಿಂದ ಪರಿಹಾರ ಸಿಗುವುದಿಲ್ಲ. ಕೆಲವೊಮ್ಮೆ ಶಾಂತವಾಗಿ ಯೋಚಿಸುವ ಬುದ್ಧಿವಂತಿಕೆಯೇ ಅತ್ಯಂತ ದೊಡ್ಡ ಶಕ್ತಿ. ಕಥೆಯ ನೀತಿ: ವೇಗಕ್ಕಿಂತ ವಿವೇಕ ದೊಡ್ಡದು. ಜ್ಞಾನದಿಂದ ಯೋಚಿಸಿದರೆ ಕಷ್ಟವಾದ ದಾರಿಯೂ ಸುಲಭವಾಗುತ್ತದೆ. ಮತ್ತು ತಂದೆ ತಾಯಿಯ ಮೇಲಿನ ಗೌರವ, ಪ್ರೀತಿ ಮತ್ತು ಭಕ್ತಿಗೆ ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವವಿದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.